ಮಳೆ ಬರುತ್ತೆ ನಿಜ, ಆದ್ರೆ ಈ ತರ ಮಳೆ ಬರುತ್ತೆ ಅಂತ ಯಾರು ಅಂದ್ಕೊಂಡೇ ಇರಲಿಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ತರ ಮಳೆ ಆಗುತ್ತೆ ಅನ್ನೋ ಕಲ್ಪನೆನೂ ಇರಲಿಲ್ಲ. ರಣಭೀಕರ ಮಳೆಯ ರೌದ್ರಾವತಾರದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮುಂದೇನಪ್ಪ ಅಂತ ಭಯ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಯಮಸ್ವರೂಪಿ ಮಳೆ ಆಗ್ತಿದೆ. ಕೆರೆ ಕಟ್ಟೆಗಳೆಲ್ಲ ಬೇರ್ಕು ಬಿಟ್ಟಿವೆ. ನದಿಗಳೆಲ್ಲ ತುಂಬಿ ಊರೂರಿಗೆ ನೀರು ನುಗ್ಗಿ ಬರ್ತಿದೆ. ಚಿಂಚೋಳಿ ತಾಲೂಕಿನ 10 ಹಳ್ಳಿಗಳು ಜಲಸಮಾಧಿಯಾಗಿವೆ. ಹೈನೊಳ್ಳಿಯಲ್ಲಿ ಸೇತುವೆ ನಿರ್ಮಾಣ ಕೆಲಸ ಮಾಡ್ತಿದ್ದಾಗಲೇ ಚಂದ್ರಂಪಳ್ಳಿ ಡ್ಯಾಂನಿಂದ ನೀರು ಬಿಟ್ರು. ಪ್ರವಾಹ ಬಂದು ನೀರಲ್ಲಿ ಸಿಲುಕೊಂಡಿದ್ದ 8 ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ರು. ಕಲಬುರಗಿಯ ಸುಂದರನಗರದಲ್ಲಿ ಮಳೆ ನೀರಿಗೆ ಸಿಲುಕಿ 96 ವರ್ಷದ ಭೀಮಾಬಾಯಿ ಅನ್ನೋ ಅಜ್ಜಿ ಜೀವ ಬಿಟ್ಟಿದ್ದಾರೆ. ಮಳೆ ನೀರಿನ ಜೊತೆ ಕರೆಂಟ್ ಶಾಕ್ ಹೊಡೆದು ಮಲಗಿದ್ದಲ್ಲೇ ಅಜ್ಜಿ ಸಾವನ್ನಪ್ಪಿದ್ದಾರೆ. 1/2 ಜಲಾವೃತವಾಗಿದ್ದ ಮನೆಯಲ್ಲಿದ್ದ ಮೃತದೇಹವನ್ನ ಅಗ್ನಿಶಾಮಕ ಸಿಬ್ಬಂದಿ ಬಂದು ಹೊರತೆಗೆಯಬೇಕಾಯಿತು. ಚಿಂಚೋಳಿಯಲ್ಲಿ ಮಳೆ ನೀರಿನಿಂದ ಮನೆ ಕಳ್ಕೊಂಡು ಗರ್ಭಿಣಿಯೊಬ್ಬರು ಮಗುವಿಗೆ ಜನ್ಮ ಕೊಟ್ಟರು. ತಕ್ಷಣ ಅವರನ್ನ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಇನ್ನೊಂದ್ ಕಡೆ ಮಳೆ ನೀರಿನಿಂದ ಹೊರಗೆ ಬರಲಾಗದೆ ಮನೆ ಮೇಲೆ ಕೂತಿದ್ರು. ಅವರನ್ನು ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಚಿಂಚೋಳಿಯಲ್ಲಿ ಮರಗಳು, ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಕಾರುಗಳು ಜಖಮಾಗಿವೆ. 10 ಮನೆಗಳಿಗೆ ಹಾನಿಯಾಗಿದೆ. ಮಳೆ ಅಬ್ಬರಕ್ಕೆ ಹಲವೆಡೆ ಕರೆಂಟ್ ಇಲ್ಲದೆ ಜನ ಕತ್ತಲಲ್ಲೇ ಕಾಲ ಕಳಿಬೇಕಾದ ಪರಿಸ್ಥಿತಿ ಬಂದಿದೆ. ಪ್ರಶಾಂತ್ ನಗರ, ಸುಂದರನಗರ, ನಾಗಿದಲಾಯಿ ಗ್ರಾಮ ಸೇರಿ 10 ಬಡಾವಣೆಗಳು, ಗ್ರಾಮಗಳ ಮನೆಗಳು ಜಲಾಹುತಿಯಾಗಿದೆ. ನೋಡಿ ಹೇಗೆ ಮನೆ ಗೋಡೆ ಕುಸಿದು ಬೀಳ್ತಿದೆ ಅಂತ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಅದೃಷ್ಟಕ್ಕೆ ಯಾರಿಗೂ ಏನೂ ಆಗಿಲ್ಲ. ಹುನಗುಂದ ಪಟ್ಟಣದ ಓಂ ಶಾಂತಿ ನಗರದಲ್ಲಿ 30 ಮನೆಗಳಿಗೆ ನೀರು ನುಗ್ಗಿದೆ. ಮಳೆ ನೀರಿನ ಜೊತೆ ಕಸ ಕಡ್ಡಿ ಗಲೀಜೆಲ್ಲ ಮನೆಗೆ ನುಗ್ಗಿದ್ದು ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗ್ತಿಲ್ಲ. ಯರಗೋಳ ಗ್ರಾಮದಲ್ಲೂ ಇಂಥದ್ದೇ ಪರಿಸ್ಥಿತಿ. ಕೆರೆ ನೀರು ಗ್ರಾಮಕ್ಕೆ ನುಗ್ಗಿ ಹಿರೇಕೆರೆ ಓಣಿಯ 20 ಮನೆಗಳಲ್ಲಿ ಜನ ನರಕ ಅನುಭವಿಸುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲೂ ಜನರಿಗೆ ಮಳೆ ಕಾಟ ಅಷ್ಟಿಷ್ಟಲ್ಲ. ಸಿಂದಗಿ ತಾಲೂಕಿನ ಮೋರಟಕಿ ಗ್ರಾಮದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿದೆ. 4-5 ಮನೆಗಳು ಜಲಾವೃತವಾಗಿ ಮನೆ ಸಾಮಗ್ರಿಗಳೆಲ್ಲ ಹಾಳಾಗಿ ಹೋಗಿದೆ. ಮಳೆ ನೀರು ಮನೆಗೆ ನುಗ್ಗಿ ಬರ್ತಿದೆ, ಸಹಾಯ ಮಾಡಿ ಅಂದ್ರೂ ಯಾವೊಬ್ಬ ಅಧಿಕಾರಿನೂ ಬರಲಿಲ್ಲ. ಜನರ ಸಿಟ್ಟು ಕಡಿಮೆ ಆಗಲಿಲ್ಲ. ಭೀಮಾ ನದಿ ಹಾಗೂ ಡೋಣಿ ನದಿ ಉಕ್ಕಿ ಹರಿಯುತ್ತಿದೆ. ಧಾರವಾಡದಲ್ಲಂತೂ ಮಳೆ ಕಾಟಕ್ಕೆ ಜನ ನಲುಗಿ ಹೋದ್ರು. ಹಾರೋ ಬೆಳವಾಡಿ ಗ್ರಾಮದಲ್ಲಿ ತುಪ್ಪರಿ ಹಳ್ಳಕ್ಕೆ ಕಟ್ತಿರೋ ಸೇತುವೆ ಮುಳುಗಿ ಸವದತ್ತಿ ರಸ್ತೆ ಸಂಚಾರ ಬಂದಾಗಿದೆ. ಹಳ್ಳದ ನೀರಿನ ಮಟ್ಟ ಏರಿಕೆ ಆಗ್ತಿದ್ದು ಯಾವಾಗ ಏನ್ ಅನಾಹುತ ಆಗುತ್ತೋ ಅನ್ನೋ ಆತಂಕ. ಯಾದಗಿರಿಯಲ್ಲಿ ಹತ್ತಿಕುಣಿ ಜಲಾಶಯದಿಂದ ನೀರು ಬಿಟ್ಟಿರೋದ್ರಿಂದ ಎಡ್ಡಹಳ್ಳಿ ಗ್ರಾಮದ ಹಳ್ಳದಾಚೆ ಇದ್ದ 20 ಜನ ನಡುಗಡ್ಡೆಯಲ್ಲಿ ಸಿಲುಕಿದ್ರು. ಅವರನ್ನ ರಕ್ಷಣೆ ಮಾಡಲಾಯಿತು. ಎಡಹಳ್ಳಿ ಓರುಂಚ ರಸ್ತೆ ಸಂಪರ್ಕ ಕಟ್ಟಾಗಿದೆ. 3 ದಿನಗಳಿಂದ 98 ಮನೆಗಳಿಗೆ ಹಾನಿಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 14 ದಿನದಲ್ಲೇ ಅತ್ಯಧಿಕ ಮಳೆಯಾಗಿದೆ. ಅಷ್ಟೇ ಪ್ರಮಾಣದಲ್ಲಿ ಪ್ರಾಣಹಾನಿಯೂ ಆಗಿದೆ. ರಾಯಚೂರಿನಲ್ಲಿ 16 ಜನ ಮಳೆಯಿಂದ ಸಾವನ್ನಪ್ಪಿದ್ದಾರೆ. 3957 ಹೆಕ್ಟೇರ್ ಪ್ರದೇಶದ ಕೃಷಿ ಬೆಳೆ ಹಾಳಾಗಿದೆ. 301 ಮನೆಗಳು ಕುಸಿದಿವೆ. 165 ಕಿಲೋಮೀಟರ್ ರಸ್ತೆ, 21 ಸೇತುವೆಗಳು ಹಾಳಾಗಿವೆ. ಇಷ್ಟಾದ್ರೂ ಮಳೆ ಕಮ್ಮಿ ಆಗಿಲ್ಲ. ಈಗಲೂ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ಇನ್ಕ್ಲೂಡಿಂಗ್ ಕ್ರಾಪ್ ಲಾಸ್, ಹ್ಯೂಮನ್ ಲಾಸ್ ಇರಬಹುದು, ಹೈವೇಸ್, ಜೆಸ್ಕಾಂ, ವಾಟರ್ ಸಪ್ಲೈ, ಇರಿಗೇಷನ್, ಇದು ಎಲ್ಲ ಇದರಲ್ಲೂ ಕಲಿತು ನಮಗೆ ಎಷ್ಟು ಲಾಸ್ ಆಗಿದೆ ಅಂದ್ರೆ 78,73,00,000 ಟೋಟಲ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಲಾಸ್ ಆಗಿದೆ ಅಂತ ನಾವು ವರದಿ ಮಾಡಿದ್ವಿ. ಬೆಳಗಾವಿ ಚಿಕ್ಕೋಡಿಯಲ್ಲೂ ಮಳೆ ಹುಚ್ಚಾಟ ಕಮ್ಮಿ ಆಗ್ತಿಲ್ಲ. ಅಥಣಿಯಲ್ಲಿ ಸುರಿದ ಭಾರಿ ಮಳೆಗೆ ಕೋಕಟನೂರು ಗ್ರಾಮದ ಯಲ್ಲಮ್ಮ ದೇವಸ್ಥಾನ ಮುಳುಗಿ ಹೋಗಿದೆ. ನೀರಿನ ಪ್ರಮಾಣ ಜಾಸ್ತಿಯಾದ್ರೆ 16 ಗ್ರಾಮಗಳಿಗೆ ಸಮಸ್ಯೆ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರುಣನ ಹುಚ್ಚಾಟ ಕಡಿಮೆ ಆಗ್ತಿಲ್ಲ. ಸುಬ್ರಹ್ಮಣ್ಯ, ಪುತ್ತೂರು, ಸುಳ್ಯ ಭಾಗದಲ್ಲಿ ಭಾರಿ ಮಳೆಯಾಗಿದೆ. ನೇತ್ರಾವತಿ ಹಾಗೂ ಕುಮಾರಧಾರ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಮಳೆ ಕಡಿಮೆ ಆಗದಿದ್ರೆ ತಗ್ಗು ಪ್ರದೇಶಗಳ ಗ್ರಾಮಗಳಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ. ಇನ್ನು 2 ದಿನ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ.
ಉಡುಪಿ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದ ಸಾಧಾರಣ ಮಳೆಯಾಗ್ತಿದೆ. ಕಾರ್ಕಳ ಹಾಗೂ ಬೈಂದೂರು ತಾಲೂಕುಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಈಗಾಗಲೇ ಆಳ ಸಮುದ್ರಕ್ಕೆ ಹೋಗಿರೋ ಮೀನುಗಾರರು ವಾಪಸ್ ಬನ್ನಿ ಅಂತ ಮಾಹಿತಿ ರವಾನಿಸಿದ್ದಾರೆ. ರಾಜ್ಯದಲ್ಲಾಗ್ತಿರೋ ಮಳೆಯಿಂದ ಸಾಕಷ್ಟು ಸಾವು ನೋವಾಗ್ತಿದೆ. ಹೀಗಾಗಿ ಎಲ್ಲ ಡಿಸಿ ಸಿಇಒಗಳಿಗೆ ಮಳೆ ಹಾನಿ ವರದಿ ಕೊಡಲು ಸರ್ಕಾರ ಸೂಚನೆ ಕೊಟ್ಟಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇಷ್ಟು ದಿನ ಮಳೆ ಕಡಿಮೆ ಇದ್ರೂ ಮಹಾರಾಷ್ಟ್ರದಿಂದ ಬರ್ತಿದ್ದ ಜಲಪ್ರವಾಹಕ್ಕೆ ಜನ ನಲುಗಿ ಹೋಗ್ತಿದ್ರು. ಈಗ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಹಿಗ್ಗಾಮುಗ್ಗಾ ಮಳೆ ಆಗ್ತಿದ್ದು ಇನ್ನು 3 ದಿನ ಮಳೆ ಕಡಿಮೆ ಆಗಲ್ಲ. ಆದಷ್ಟು ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಮಳೆಯಿಂದ ಮನೆ ಮಠ ಕಳ್ಕೊಂಡವರು ಒಂದ್ ಕಡೆಯಾದ್ರೆ ಅದೇ ಮಳೆ ರೈತರ ಬದುಕನ್ನೇ ಹಾಳು ಮಾಡ್ತಾ ಇದೆ. ರೈತರಿಗೆ ಮಳೆ ಕೊಟ್ಟಿರುವಂತ ಹೊರತಕ್ಕೆ ಬೇಳೆ ಕಾಳುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಹಿಂಗಾರಿ ಬೆಳೆ ಕೂಡ ಹತ್ತಿ, ತೊಗರಿ, ನಮ್ಮ ಭಾಗದಲ್ಲಿ ಹತ್ತಿ, ತೊಗರಿ, ಜೋಳ ಅತಿ ಹೆಚ್ಚಾಗಿ ಬೆಳೀತಿದ್ದು. ಈಗ ಹಿಂಗಾರಿ ಜೋಳ ಬಿತ್ತಕ್ಕೂ ಅವಕಾಶ ಮಾಡಿಲ್ಲ. ಮಳೆ ಅತಿ ಹೆಚ್ಚಾಗಿದೆ. ಸತತ 20 ದಿನಗಳಿಂದ ಸುರಿತಿರುವ ಮಳೆಯಿಂದಾಗಿ ಸರ್ ಈ ತೇವಾಂಶ ಜಾಸ್ತಿ ಆಗಿ ಹತ್ತಿ ಕಾಯಿಗಳು ಕೊಳೆಯಕತ್ತಾವ ಸರ್. ಮತ್ತು ಈ ತೊಗರಿ ಏನಾಗಿದೆ ಸರ್, ಹೆಚ್ಚು ಮಳೆಯಿಂದಾಗಿ ಬೇರುಗಳು ಕೊಳೆ ರೋಗ ಬಂದ್ಬಿಟ್ಟ ಸರ್. ಇದರಿಂದ ಏನಾಗಿದೆ, ತೊಗರಿ ಎಲ್ಲ ಸಾಯಕತ್ತ ಸರ್. ಕೇಳಿದ್ರಲ್ಲ ಅನ್ನದಾತನ ಮಾತನ್ನ. ರಾಯಚೂರು, ಬೆಳಗಾವಿ, ಯಾದಗಿರಿ, ಕಲಬುರಗಿ, ಬಾಗಲಕೋಟೆ, ಧಾರವಾಡ ಸೇರಿದಂತೆ ಬಹುತೇಕ ಜಿಲ್ಲೆಗಳ ರೈತರ ಕಣ್ಣೀರ ಕಥೆಗಳಿವು. 3 ದಿನಗಳಿಂದ ಆಗ್ತಿರೋ ಮಳೆಗೆ ರೈತರ ಬೆಳೆಗಳೆಲ್ಲ ನೀರು ಪಾಲಾಗಿವೆ. ಹತ್ತಿ ಬೆಳೆ ನೀರಲ್ಲಿ ಕೊಳೆತು ಹೋಗ್ತಿದೆ. ಭತ್ತ, ಜೋಳ, ಮೇವಿನ ಜೋಳಗಳೆಲ್ಲ ಮಳೆ ನೀರು ಪ್ರವಾಹಕ್ಕೆ ಸಿಲುಕಿ ಮಣ್ಣು ಪಾಲಾಗಿವೆ. ರಾಯಚೂರು ತಾಲೂಕಿನ ಸರ್ಜಾಪುರ ಗ್ರಾಮದ ಸಾವಿರಾರು ಹೆಕ್ಟೇರ್ ಭತ್ತ ಹಾಳಾಗಿದೆ. ಇನ್ನೇನು ಕಟಾವು ಮಾಡಬೇಕು ಅನ್ನುವಾಗ್ಲೇ ಮಳೆ ಬಂದು ಎಲ್ಲವನ್ನ ಸರ್ವನಾಶ ಮಾಡಿದೆ. ರೈತರು ನಮಗೆ ಪರಿಹಾರ ಕೊಡಿ, ಇಲ್ಲಾಂದ್ರೆ ವಿಷ ಕೊಡಿ ಅಂತ ದೇವದುರ್ಗ ತಾಲೂಕಿನ ಲಿಂಗದಳ್ಳಿ, ಗೌಡಗೆರೆ, ಚಂದ್ರಬಂಡ, ಇಡಪನೂರು ರೈತರು ಮನವಿ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಿಗೂ ವಿಡಿಯೋ ಹಾಕ್ತಿದ್ದಾರೆ. ಬಾಯಿಗೆ ಬರಲಾರ್ದಂಗ ಪರಿಸ್ಥಿತಿ ಆಗಿದೆ. ಅಧಿಕಾರಿಗಳು ಬಂದು ಇದನ್ನ ನೋಡ್ಕೊಂಡು ಹೋಗ್ಬೇಕಂತೇಳಿ ಮೊನ್ನೆ ಮುಖ್ಯಮಂತ್ರಿ ಸಾಹೇಬರಿಗೆ ಒಂದು ಪರಿಹಾರವನ್ನು ಘೋಷಿಸಬೇಕು ತಕ್ಷಣ. ಎಲ್ಲ ಮತ್ತೆ ಇದು ಮಾಡ್ಬೇಕಾದ್ರೆ ಮತ್ತೆ ನಮ್ಗೆ ಕಷ್ಟ. ಈಗ ಎಲ್ಲ ಅಷ್ಟು ಬಂಡವಾಳ ಹಾಕಿಬಿಟ್ಟಿವಿ. ಸ್ವಲ್ಪ ಸರ್ಕಾರ ಏನೋ ಇದು ಮಾಡಿದ್ರ ಒಳ್ಳೇದಪ್ಪ. ನಿಮ್ಗೆ ದಯವಿಟ್ಟು ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ. ಯಾದಗಿರಿ ಜಿಲ್ಲೆಯಲ್ಲೂ ಇದೇ ಕಥೆ. ಕೊರೋನಾ ಭಯಕ್ಕೆ ಬೆಂಗಳೂರು, ಮುಂಬೈ, ಮೈಸೂರು ಕಡೆ ಕೆಲಸ ಮಾಡಿಕೊಂಡಿದ್ದವರೆಲ್ಲ ಊರಿಗೆ ವಾಪಸ್ ಬಂದು ಕೃಷಿ ಕೆಲಸ ಮಾಡ್ತಿದ್ರು. ಈಗ ಮಹಾಮಳೆಗೆ ಕಷ್ಟಪಟ್ಟು ಬೆಳೆದ ಬೆಳೆಯೆಲ್ಲ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಅಂದಾಜು ಯಾದಗಿರಿಯಲ್ಲೇ 40,000 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿದೆ. ಕಬ್ಬು, ಮೆಕ್ಕೆಜೋಳ, ತೊಗರಿ, ಬಾಳೆ ಸೇರಿದಂತೆ 100 ಎಕರೆ ಪ್ರದೇಶ ಜಲಸಮಾಧಿಯಾಗಿದೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನಲ್ಲಿ ಸಾವಿರಾರು ಎಕರೆ ಕಬ್ಬು ನಷ್ಟವಾಗಿದೆ. ಸಾಲ ಮಾಡಿ ಬೆಳೆದ ಬೆಳೆ ಹಾಳಾಗಿ ಹೋದ್ಮೇಲೆ ಸರ್ಕಾರನೇ ನಮಗೆ ದಿಕ್ಕು ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕ್ಷೇತ್ರ ಬಾದಾಮಿಯಲ್ಲೇ ಮೆಕ್ಕೆಜೋಳ, ಸಜ್ಜೆ, ತೊಗರಿ ಬೆಳೆ ಸರ್ವನಾಶವಾಗಿದೆ. ಭಾರೀ ಮಳೆಗೆ ಟನ್ ಗಟ್ಟಲೆ ತೊಗರಿ ಬೆಳೆ ನಷ್ಟವಾಗಿದ್ದು, ತೊಗರಿ ಕಣಜ ಕಲಬುರಗಿಯಲ್ಲೂ ತೊಗರಿ ಬೇಳೆ ಬೆಲೆ ಪ್ರತಿ ಕೆಜಿಗೆ 140ರಿಂದ 150 ರೂಪಾಯಿಗೆ ಹೋಗಿದೆ. ಬೇಳೆ ಮಿಲ್ಗಳಲ್ಲೂ ತೊಗರಿ ಕಾಳಿನ ಕೊರತೆ ಶುರುವಾಗಿದ್ದು ಉದ್ಯೋಗಕ್ಕೂ ಕತ್ತರಿ ಬೀಳ್ತಾ ಇದೆ. ಬೆಳೆ ವಿಮೆ ಕೊಡಿ ಅಂತ ಹುಬ್ಬಳ್ಳಿ ಸೇರಿದಂತೆ ಹಲವೆಡೆ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಅದಕ್ಕೆ ಇವತ್ತು ಬಹಳ ತೊಂದರೆಗಳಿರ್ತಕ್ಕಂಥ ರೈತರಿಗೆ ಅತಿವೃಷ್ಟಿ ಪರಿಹಾರ ಕೊಡಬೇಕು. ಅದರ ಜೊತೆಯಲ್ಲಿ 2019-20 ಬೆಳೆ ವಿಮೆ ಪರಿಹಾರವನ್ನು ಕೊಡಬೇಕಾಗಿದೆ. ರೈತರ ಕಡೆ ಬರೀ ಘೋಷಣೆ ಮಾಡಕತ್ತೀರಿ. ಅದಕ್ಕೆ ಸಂಕಷ್ಟದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ತೀರ್ಮಾನವನ್ನ ಸರ್ಕಾರ ಮಾಡಬೇಕಂತ ಹೇಳಿ ಅತಿವೃಷ್ಟಿಯಿಂದ ಹಾನಿಯಾಗಿರುವ ಬೆಳೆಗಳನ್ನ ಸಮರ್ಪಕವಾಗಿ ಸಮೀಕ್ಷೆ ಮಾಡಿ ತುರ್ತಾಗಿ ವಿಶೇಷ ಪ್ಯಾಕೇಜ್ ಘೋಷಿಸಿ ರೈತರ ನೆರವಿಗೆ ನಿಲ್ಲಿ ಅಂತ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಯಡಿಯೂರಪ್ಪನವರಿಗೆ ಸುದೀರ್ಘ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ತೊಗರಿ ಬೆಳೆ ಹೂವು ಕಟ್ಟುವ ಸಮಯ ಶುರುವಾಗಿದೆ. ಆದ್ರೆ ಯಾರು ಊಹಿಸಲಾಗದಷ್ಟು ಮಳೆ ಆಗ್ತಿದೆ. ತಕ್ಷಣ ಬೇಳೆ ಖರೀದಿ ಕೇಂದ್ರಗಳನ್ನ ತೆಗೆಯಬೇಕು. ಬೇಳೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಈರುಳ್ಳಿ, ಶೇಂಗಾ, ಹತ್ತಿ, ಮೆಣಸಿನಕಾಯಿ, ಜೋಳ, ಬಿಳಿ ಜೋಳದ ಬೆಳೆಗಳು ಕೊಳೆತು ಹೋಗ್ತಿವೆ. ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಂದಹಾಗೆ ಕಳೆದ ತಿಂಗಳು ತೊಗರಿ ಬೇಳೆ 85 ರೂಪಾಯಿ ಇತ್ತು. ಈಗ ಕೆಜಿಗೆ 115 ರೂಪಾಯಿ ಆಗಿದೆ. ಕಡಲೆಬೇಳೆ 60 ಇತ್ತು. ಈಗ 70 ರೂಪಾಯಿ ಆಗಿದೆ. 100 ರೂಪಾಯಿ ಇದ್ದ ಉದ್ದಿನ ಬೆಳೆ
100 ಇದ್ದ ಉದ್ದಿನ ಬೇಳೆ 120ಕ್ಕೆ ಹೋಗಿದೆ. 85 ರೂಪಾಯಿ ಇದ್ದ ಹೆಸರು ಈಗ 95 ರೂಪಾಯಿ ಆಗಿದೆ. 1 ಕೆಜಿ ಕಡಲೆಕಾಳಿನ ಬೆಲೆ 60 ರೂಪಾಯಿಯಿಂದ 90 ರೂಪಾಯಿಗೆ ಜಿಗಿದಿದೆ. ಉದ್ದಿನ ಕಾಳು 80 ರೂಪಾಯಿ ಬದಲು 100 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಈರುಳ್ಳಿಯಂತೂ ಜನರ ಕಣ್ಣಲ್ಲಿ ನೀರು ತರಿಸುತ್ತಿದೆ. 100ಕ್ಕೆ 5 ರಿಂದ 6 ಕೆಜಿ ಸಿಕ್ತಿದ್ದ ಈರುಳ್ಳಿ ಈಗ ಪ್ರತಿ ಕೆಜಿಗೆ 50 ರಿಂದ 60 ಆಗಿದೆ. ಮಳೆ ಹೀಗೆ ಆದ್ರೆ ಪ್ರತಿ ಕೆಜಿಗೆ 100 ರೂಪಾಯಿ ದಾಟಿದ್ರೂ ಅಚ್ಚರಿಯಿಲ್ಲ. ಒಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದ್ರೂ ಕಷ್ಟ, ಮಳೆ ಬರದಿದ್ರೂ ಕಷ್ಟ. ಒಟ್ನಲ್ಲಿ ಹೆಸರಿಗಷ್ಟೇ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಂತ ಕರೆಯೋದನ್ನ ಸರ್ಕಾರ ಬಿಡಲಿ. ರೈತರಿಗೆ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಆಗ್ತಾ ಇರೋ ನಷ್ಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಲಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ವರ್ಷ ಅದ್ಯಾಕೋ ಕಾಣೆ ಬರೀ ಮಳೆ ಮಳೆ ಮಳೆ. KRS ನಂತ ಇನ್ನು 3 ಡ್ಯಾಮ್ ಕಟ್ಟಿದ್ರು ಅವೆಲ್ಲವೂ ತುಂಬಿಕೊಳ್ತಾ ಇದ್ವೇನೋ ಅಂತ ಮಳೆ ಬೀಳ್ತಾ ಇದೆ. ಹೈದರಾಬಾದಲ್ಲಿ ನಿನ್ನೆ ರಾತ್ರಿ ಬಿದ್ದ ಒಂದೇ ಮಳೆಗೆ ಇಡೀ ಹೈದರಾಬಾದ್ ಕೊಚ್ಚಿ ಹೋಗಿದೆ. ಮಳೆ ನೀರಲ್ಲಿ ಸಂತ್ರಸ್ತರ ಕಣ್ಣೀರು ಕೊಚ್ಚಿದೆ. ರಣಬಿಸಿಲು, ಬರಗಾಲ, ನೀರಿಗೂ ಬರ ಅಂದಾಕ್ಷಣ ನೆನಪಾಗ್ತಿತ್ತು ಹೈದರಾಬಾದ್. ಅಂಥ ಹೈದರಾಬಾದ್ ರಾತ್ರಿ ಬಿದ್ದ ಮಳೆಗೆ ತತ್ತರಿಸಿ ಹೋಗಿದೆ. ಯಶೋಧ ಆಸ್ಪತ್ರೆಗೆ ನೀರು ನುಗ್ಗಿದ ಪರಿಣಾಮ ಭೂಮಿ ಮೇಲಿನ ಟೈಟಾನಿಕ್ ಆಯ್ತು ಆಸ್ಪತ್ರೆ. ಒಮ್ಮೆಲೆ ನುಗ್ಗಿದ ನೀರಿನಿಂದಾಗಿ ಎಲ್ಲರೂ ಪರದಾಡಿದ್ರು. ಹೈದರಾಬಾದ್ನ ರಣಮಳೆಗೆ 14 ಮಂದಿ ಮೃತಪಟ್ಟಿದ್ದಾರೆ. ಗೋಡೆ ಕುಸಿದು 9 ಮಂದಿ ಸಾವಾಗಿದೆ. ಮಳೆಯಿಂದಾಗಿ 30ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ರಾತ್ರಿ ಬಿದ್ದ ಮಳೆಗೆ 50ಕ್ಕೂ ಹೆಚ್ಚು ವಾಹನಗಳು ಕೊಚ್ಚಿ ಹೋಗಿವೆ. ಹೈದರಾಬಾದ್ನ 1500ಕ್ಕೂ ಕಾಲೋನಿಗಳು ಜಲಾವೃತಗೊಂಡಿವೆ. ಹೈದರಾಬಾದ್ನ ಇನ್ನೊಂದು ಕಡೆ ವಾಹನಗಳು ಕೊಚ್ಚಿ ಹೋದ್ವು. ಒಂದರ ಮೇಲೊಂದರಂತೆ ಕೊಚ್ಚಿ ಹೋದವು ಕಾರುಗಳು. 3 ಕಾರುಗಳು ಒಂದೊಂದರಂತೆ ತೇಲುತ್ತಿದ್ದ ದೃಶ್ಯ ಸೆರೆಯಾಗಿದೆ. ಫಲಕ್ ನಾಮದಲ್ಲಿ ಪ್ರವಾಹದಲ್ಲಿ ವ್ಯಕ್ತಿಯೊಬ್ಬರು ಕೊಚ್ಚಿ ಹೋದ ದೃಶ್ಯ ಸೆರೆಯಾಗಿದೆ. ಇನ್ನು ಹೈದರಾಬಾದ್ನ ಫ್ಲೈಓವರ್ ಮೇಲಿಂದ ಒಮ್ಮೆಲೆ ನೀರು ಸುರಿತು. ಆಗ ಫ್ಲೈಓವರ್ ಅಲ್ಲ, ಫಾಲ್ಸ್ ಸೃಷ್ಟಿಯಾಯಿತು. ರಸ್ತೆ ತುಂಬೆಲ್ಲ ನೀರು, ನೀರಲ್ಲೇ ಜನ ಹೋಗುವಂತಾಯಿತು. ತೆಲಂಗಾಣದ ಕನಿಷ್ಠ 14 ಜಿಲ್ಲೆಗಳಲ್ಲಿ ಮಳೆ ಅನಾಹುತ ವರದಿಯಾಗಿದೆ. ಹೈದರಾಬಾದ್ನ ತಗ್ಗು ಪ್ರದೇಶಗಳ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗುತ್ತಿದೆ. ಮುಷಿರಾಬಾದ್ ಪ್ರದೇಶದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಮಧ್ಯರಾತ್ರಿ ನಡು ನೀರಲ್ಲೇ ದಂಪತಿ ನರಳಾಡುವಂತಾಯಿತು. ಮುಷಿರಾಬಾದ್, ಶಂಷಾಬಾದ್ನಲ್ಲೂ ಭಾರಿ ಮಳೆ. ಭಾರಿ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯೇ ಬಂದ್ ಆಗಿತ್ತು. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಒಂದಕ್ಕೊಂದು ಡಿಕ್ಕಿ, ಒಂದರ ಮೇಲೊಂದು ಪಲ್ಟಿಯಾಗಿದ್ವು ವಾಹನಗಳು. ಶಂಷಾಬಾದ್ನಲ್ಲಿ ಮನೆಗಳೇ ಕುಸಿದಿವೆ. ರಸ್ತೆಗಳಲ್ಲೇ ನಿಂತಿದ್ವು ಕಾರು, ವಾಹನ. ಹೈದರಾಬಾದ್ನ ಟೋಲಿ ಚೌಕಿಯಲ್ಲೂ ಮಳೆ ಆಗಿ ಜನರು ಪರದಾಡಿದ್ರು. ರತ್ನಾನಗರ, ಮಯೂರಿ ನಗರ, ಬೇಗಂಪೇಟೆಯಲ್ಲೂ ಅವಾಂತರ ಆಗಿತ್ತು. ಹಿಂದೆಂದೂ ಕಾಣದ ಮಳೆಯಿಂದ ಬೆಚ್ಚಿ ಬಿದ್ದಿದ್ದರು ಜನ. ಬೇಗಂಪೇಟೆಯಲ್ಲೂ ಬೆಳಗ್ಗೆ ಏಳೋದ್ರಲ್ಲೇ ಮನೆ ಮುಂದೆ ನಿಂತಿತ್ತು ಮಳೆ ನೀರು. ನೀರಲ್ಲೇ ಅಧಿಕಾರಿಗಳು, ನೀರಲ್ಲೇ ರೈಲು, ನೀರಿನಲ್ಲೇ ವಾಹನ, ಮಹಿಳೆಯರ ನರಳಾಟ ಎಲ್ಲವೂ ಇತ್ತು. ಇನ್ನು ರಾತ್ರೋರಾತ್ರಿ ಉಕ್ಕಿದೆ ಮೂಸಿ ನದಿ. ಮೂಸಿ ನದಿಯ ನಡುಗಡ್ಡೆಯಲ್ಲಿ ಸಿಲುಕಿದ್ದವರ ರಕ್ಷಣೆಯಾಗಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಳೆ ಸುದ್ದಿ ಜೊತೆಯಲ್ಲಿ ಇವತ್ತಿನ ಮೇಜರ್ ಸುದ್ದಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡ್ಕೊಳ್ಬೇಕು ಅಂದ್ರೆ ನೀವು ಕೂತಲೇ news18kannada.comಗೆ ಲಾಗಿನ್ ಆದ್ರೆ ಸಾಕಾಗುತ್ತೆ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಬಾಲಕೃಷ್ಣ ಅಖಾಡದಲ್ಲಿ ನಾಮಪತ್ರದ ಭರಾಟೆ ಇವತ್ತು ಜೋರಾಗಿ ಇತ್ತು. ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸಂಖ್ಯೆಯನ್ನ 198ರಿಂದ 243ಕ್ಕೆ ಏರಿಕೆ ಮಾಡಲಾಗಿದೆ. ವಾರ್ಡ್ಗಳ ಸಂಖ್ಯೆಯನ್ನು ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ವಾರ್ಡ್ಗಳ ಪುನರ್ ವಿಂಗಡಣೆಗೂ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಹಾಗಾಗಿ ವಾರ್ಡ್ಗಳ ಸಂಖ್ಯೆಯನ್ನು ಹೆಚ್ಚಿಸಿ ಎಲೆಕ್ಷನ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ. ಪುನರ್ ವಿಂಗಡಣೆಗೆ 6 ತಿಂಗಳು ನಿಗದಿ ಮಾಡಿದೆ ಸರ್ಕಾರ. ಅಲ್ಲಿಗೆ ಬಿಬಿಎಂಪಿ ಎಲೆಕ್ಷನ್ ಇನ್ನು 6 ತಿಂಗಳು ನಡೆಯೋದಿಲ್ಲ ಈ ಆದೇಶದ ಪ್ರಕಾರ. ಆರ್ಆರ್ ನಗರ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. 3 ಪಕ್ಷಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಬಿಜೆಪಿಯಿಂದ ಮುನಿರತ್ನ, ಕಾಂಗ್ರೆಸ್ನಿಂದ ಕುಸುಮ, ಹಾಗೆಯೇ ಜೆಡಿಎಸ್ ಅಭ್ಯರ್ಥಿಯಾಗಿ ಕೃಷ್ಣಮೂರ್ತಿ ನಾಮಪತ್ರ ಸಲ್ಲಿಸಿದ್ದಾರೆ. ರಂಗೇರಿದ ಆರ್ಆರ್ ನಗರ ಮಿನಿವಾರ್ ಅಖಾಡ. 3 ಪಕ್ಷದ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ರಾಜರಾಜೇಶ್ವರಿ ನಗರದ ವಿಧಾನಸಭಾ ಬೈ ಎಲೆಕ್ಷನ್ ಅಖಾಡ ಇಂದಿನಿಂದ ರಂಗೇರಿದೆ. 3 ಪಕ್ಷಗಳ ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಅಭ್ಯರ್ಥಿಯಾಗಿ ಮುನಿರತ್ನ ಮೊದಲನೇದಾಗಿ ನಾಮಪತ್ರ ಸಲ್ಲಿಸಿದರು. ಹಾಗೆ ಕಾಂಗ್ರೆಸ್ನಿಂದ ಕುಸುಮ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಕೃಷ್ಣಮೂರ್ತಿ ನಾಮಪತ್ರ ಸಲ್ಲಿಸಿದರು. ಮಠ, ಮಂದಿರ, ನಾಯಕರ ಆಶೀರ್ವಾದ. ಕೊರೋನಾ ನಿಯಮಗಳೆಲ್ಲ ಮಂಗಮಾಯ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ನಾಮಪತ್ರ ಸಲ್ಲಿಕೆಗೂ ಮುನ್ನ ಮತ್ತಿಕೆರೆ ಚೌಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು. ವಿಜಯನಗರ ಬಿಜಿಎಸ್ ಮಠಕ್ಕೆ ಭೇಟಿ ನೀಡಿ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದ ಪಡೆದರು. ಆಮೇಲೆ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಬಿಜೆಪಿ ನಾಯಕರ ಸಭೆಯಲ್ಲಿ ಭಾಗಿಯಾದರು. ಆಮೇಲೆ ಮುನಿರತ್ನ ನಾಮಪತ್ರ ಸಲ್ಲಿಸಿದ್ರು. ನಾನು ಕೂಡ ಇಲ್ಲಿ 3 ಬಾರಿ MLA ಆಗಿದ್ದೆ. ಈ ಕ್ಷೇತ್ರದ ಪ್ರತಿಯೊಂದು ಇಂಚು ಕೂಡ ನನ್ಗೆ ಗೊತ್ತಿದೆ. ಸೊ ನಮಗೆ ಈ ಚುನಾವಣೆ 100ಕ್ಕೆ 100% ನಾವು ಗೆದ್ದೇ ಗೆಲ್ತೀರಿ. DK ಶಿವಕುಮಾರ್ ಅವರ ಆಟ ಏನಿದೆ ಅದು ಕನಕಪುರಕ್ಕೆ ಮಾತ್ರ ಸೀಮಿತ. ನಾನು ರಾಜೀನಾಮೆ ಕೊಟ್ಟಾಗ ಎಲ್ಲ ಕಾರ್ಪೊರೇಟರ್ಸು ನನ್ನ ಜೊತೆಲೆ ಬೆಳ್ಕೊಂಡು ಅದು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ, ಇದೆಲ್ಲ ಸಹಜ ಇದ್ದೇ ಇರ್ತದೆ. ನಮ್ಮ ನಾಯಕರಿಗೆ ಸಿಕ್ಕಿಲ್ಲ, ನನ್ನ ನಾಯಕರಿಗೆ ಸಿಕ್ಕಿಲ್ಲ, ಇದೆಲ್ಲ ನಾವು ಸರಿಪಡಿಸ್ಕೊಂಡು ಒಟ್ಟಿಗೆ ಚುನಾವಣೆಗೆ ಹೋಗ್ತೀವಿ. ಜ್ಯೋತಿಷ್ಯರು ನನಗೂ ಹೇಳಿದ್ದಾರೆ, ಮುನಿರತ್ನ ನೀನು 1 ಲಕ್ಷ ಅಂತರದಲ್ಲಿ ಗೆಲ್ತಿ ಅಂತ ನನಗೆ ಜ್ಯೋತಿಷ್ಯರು. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ನಾಮಪತ್ರ ಸಲ್ಲಿಸುವ ಮೊದಲು ಹನುಮಗಿರಿ ಆಂಜನೇಯನ ದರ್ಶನ ಪಡೆದರು. ಆಮೇಲೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಜೊತೆ ಬಂದು ನಾಮಪತ್ರ ಸಲ್ಲಿಸಿದರು. ಹಾಗೆ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಮೂರ್ತಿಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸಾಥ್ ನೀಡಿದರು. ಇವತ್ತು ಕೃಷ್ಣಮೂರ್ತಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿದ್ದೇವೆ. ನಿಷ್ಠಾವಂತ ಕಾರ್ಯಕರ್ತನ ಕೊಟ್ಟಿದ್ದೇವೆ. ಆಮೇಲೆ ಚುನಾವಣೆಯಲ್ಲಿ ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ. ಎಲ್ಲಾ ಚುನಾವಣೆಗಳು ನಾವು ಚುನಾವಣೆ ನಡೆದಿದ್ದೆಲ್ಲ ಗೆದ್ದು ಬಿಡ್ತೀವಿ ಅಂತಕ್ಕಂಥ ಭ್ರಮೆಲೇನಿದ್ದಾರೆ ಬಿಜೆಪಿ ನಾಯಕರು. ಆ ಪರಿಸ್ಥಿತಿ ಈ ಚುನಾವಣೆಯಲ್ಲಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನು ಅವತ್ತಿಂದ ಅದೇ ಹೇಳ್ತಾ ಬಂದಿದ್ದೀನಿ, ಯಾರು ನನ್ನ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನೋದಕ್ಕಿಂತ ನಾನು ಹೇಗೆ ಜನಗಳ ಸಹಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಗಮನ ಇದೆ. ಅದು ಯಾರೇ ಎಷ್ಟೇ ಪ್ರಭಾವಿಗಳಿದ್ರೂ ನನ್ನ ಧ್ಯೇಯ ಏನಿದೆ ಅದ್ರ ಬಗ್ಗೆ ಮಾತ್ರ ನಾನು ಗಮನ ಹರಿಸ್ತೀನಿ. ನಾಮಪತ್ರ ಸಲ್ಲಿಸುವ ವೇಳೆ ಕಚೇರಿ ಹೊರಗೆ ಸಾವಿರಾರು ಜನರು 3 ಪಕ್ಷಗಳಿಂದ ಸೇರಿದ್ರು. 3 ಪಕ್ಷಗಳ ನಾಯಕರು ಕೊರೋನಾ ನಿಯಮಗಳನ್ನ ಪಾಲಿಸಲಿಲ್ಲ. ಕಾರ್ಯಕರ್ತರಂತೂ ಸಾಮಾಜಿಕ ಅಂತರವನ್ನೇ ಮರೆತು ಬಿಟ್ಟಿದ್ರು. ಕೋವಿಡ್ ಬಗ್ಗೆ ಕಠಿಣ ನಿಯಮಗಳನ್ನ ಸರ್ಕಾರ ಜಾರಿ ಮಾಡಿದ್ರು. ಜನಪ್ರತಿನಿಧಿಗಳೇ ಅದನ್ನ ಉಲ್ಲಂಘಿಸಿದ್ರು. ಈಗ ಬಿಬಿಎಂಪಿ ಆಯುಕ್ತರು 3 ಪಕ್ಷದವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಚುನಾವಣೆ ಮಾಡಿದಾಗಲೇ ಹೇಳಿದೆ, ನಾನು ಚುನಾವಣಾ ಆಯೋಗಕ್ಕೆ ಯಾತಕ್ಕೋಸ್ಕರ ಈ ಚುನಾವಣೆ ನಡೆಸ್ತೀರಿ, ಚುನಾವಣೆ ಡಿಸ್ಟೆನ್ಸ್ ಮೇಂಟೈನ್ ಆಗಲ್ಲ, ಮಾಸ್ಕ್ ಹಾಕಲ್ಲ, ಈ ಚುನಾವಣೆಯಿಂದ ಇನ್ನೂ ಹೆಚ್ಚಿನ ಒಂದು ಅನಾಹುತಗಳಾಗ್ತದೆ ಅಂತಕ್ಕಂಥದ್ದನ್ನ ಯಾರು ಭವಿಷ್ಯ ಹೇಳಲಿಲ್ಲ. ನಾನು ಮೊದಲೇ ಹೇಳಿದೆ ಅಂತ ಅರ್ಜೆನ್ಸಿ ಏನಿತ್ತು ಅಂತೇಳಿ ನಡೀತಾ ಇದೆ, ನಡೆಸಲೇಬೇಕಾಗಿದೆ. ಈಗ ಅಂದಹಾಗೆ ರಾಜರಾಜೇಶ್ವರಿ ನಗರದ 3 ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ವೇಳೆ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಒಟ್ಟು ಆಸ್ತಿ 51,91 ಲಕ್ಷ, ಕಾಂಗ್ರೆಸ್ನ ಕುಸುಮ ಆಸ್ತಿ ಒಟ್ಟು 1.3 ಕೋಟಿ, ಜೆಡಿಎಸ್ನ ಕೃಷ್ಣಮೂರ್ತಿ ಒಟ್ಟು ಆಸ್ತಿ 16 ಕೋಟಿಗೂ ಹೆಚ್ಚು. ಮುನಿರತ್ನ ಒಟ್ಟು 42 ಕೋಟಿ 3 ಲಕ್ಷ ಸಾಲಗಾರರಾಗಿದ್ರೆ ಕುಸುಮ ಒಟ್ಟು ಸಾಲ 58 ಲಕ್ಷಕ್ಕೂ ಹೆಚ್ಚು. ಜೆಡಿಎಸ್ನ ಕೃಷ್ಣಮೂರ್ತಿ ಸಾಲನೇ ಮಾಡಿಲ್ಲ. ಮುನಿರತ್ನ ಬಳಿ 3 ಕೆಜಿ 930 ಗ್ರಾಂ ಚಿನ್ನ ಇದೆ. 27 ಕ್ಯಾರೆಟ್ನ 11 ವಜ್ರದ ಹರಳುಗಳಿವೆ. 40 ಕೆಜಿ ಬೆಳ್ಳಿ ಇಟ್ಟಿದ್ದಾರೆ. ಕುಸುಮ ಬಳಿ 1 ಕೆಜಿ 100 ಗ್ರಾಂ ಚಿನ್ನ ಇದೆ, ವಜ್ರ ಇಲ್ಲ.
ಬೆಳ್ಳಿ 2.5 ಕೆಜಿಯಷ್ಟಿದೆ. ಕೃಷ್ಣಮೂರ್ತಿ ಕುಟುಂಬದಲ್ಲಿ 676 ಗ್ರಾಂ ಚಿನ್ನ ಇದೆ. ವಜ್ರ ಇಲ್ಲ, ಬೆಳ್ಳಿ ಇದೆ. ಮುನಿರತ್ನ ಚರಾಸ್ತಿ 26 ಕೋಟಿ ಆದರೆ ಸ್ಥಿರಾಸ್ತಿ 44 ಕೋಟಿಯಷ್ಟಿದೆ. ಕುಸುಮ ಬಳಿ 1.3 ಕೋಟಿ ಚರಾಸ್ತಿ ಇದೆ, ಸ್ಥಿರಾಸ್ತಿ ಇಲ್ಲ. ಕೃಷ್ಣಮೂರ್ತಿ ಬಳಿ 15 ಕೋಟಿ ಮೌಲ್ಯದ ಚರಾಸ್ತಿ ಇದೆ, ಸ್ಥಿರಾಸ್ತಿ ಇಲ್ಲ. ಮುನಿರತ್ನ ಬಳಿ ಕಾರ್, ಬೈಕ್, ಜೆಸಿಬಿ ಸೇರಿ ಒಟ್ಟು 30 ವಾಹನಗಳಿವೆ. ಕಾಂಗ್ರೆಸ್ನ ಕುಸುಮ ಬಳಿ ಸ್ವಂತಕ್ಕೂ ಒಂದು ಕಾರಿಲ್ಲ. ಕೃಷ್ಣಮೂರ್ತಿ ಹತ್ರ ಒಂದು ಕಾರಿದೆ. ಒಟ್ಟಲ್ಲಿ ಆರ್ಆರ್ ನಗರದಲ್ಲಿ ಕೋಟ್ಯಾಧಿಪತಿಗಳ ಫೈಟಿಂಗ್ ಶುರುವಾಗಿದೆ. ಜನ ಯಾವ ಕೋಟ್ಯಾಧಿಪತಿಗೆ ಮತ ಹಾಕ್ತಾರೆ ಅನ್ನೋದು ಈಗಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಶಿರಾ ಜೆಡಿಎಸ್ ಅಭ್ಯರ್ಥಿಯಾಗಿ ದಿವಂಗತ ಸತ್ಯನಾರಾಯಣ ಅವರ ಪತ್ನಿ ಅಮ್ಮಾಜಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಸಂಸದ ಪ್ರಜ್ವಲ್ ರೇವಣ್ಣ, ಎಚ್ಡಿ ರೇವಣ್ಣ, ಗೌರಿ ಶಂಕರ್ ಹಾಗೂ ಅಮ್ಮಾಜಮ್ಮ ಪುತ್ರ ಸತ್ಯಪ್ರಕಾಶ್ ಈ ಸಂದರ್ಭದಲ್ಲಿ ಇದ್ರು. ಇನ್ನು ಜೆಡಿಎಸ್ನ ಅಮ್ಮಾಜಮ್ಮ ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ಕೂಡ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಟಿಬಿ ಜಯಚಂದ್ರ ಅವರ ಒಟ್ಟು ಆಸ್ತಿ 22 ಕೋಟಿ ಅಂತ ತಮ್ಮ ಅಫಿಡವಿಟ್ನಲ್ಲಿ ಅವರು ಹೇಳ್ಕೊಂಡಿದ್ದಾರೆ. ಟಿಬಿಜೆ 14 ಕೋಟಿಯ ಒಡೆಯ ಅಂತ ಅವರು ಹೇಳ್ಕೊಂಡಿದ್ದಾರೆ. ಚರಾಸ್ತಿ ಅಂತ 1.33 ಕೋಟಿ ಇದೆ ಅಂತೆ, ಸ್ಥಿರಾಸ್ತಿ ಅಂತ 13.10 ಕೋಟಿ ಇದೆ ಅಂತ ಅಫಿಡವಿಟ್ನಲ್ಲಿ ಜಯಚಂದ್ರ ಹೇಳ್ಕೊಂಡಿದ್ದಾರೆ. ಇನ್ನು ತಮ್ಮ ಬಳಿಯಲ್ಲಿ 100 ಗ್ರಾಂ ಚಿನ್ನಾಭರಣ ಇದೆ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಅಮ್ಮಾಜಮ್ಮ ಜೆಡಿಎಸ್ ಕ್ಯಾಂಡಿಡೇಟ್, ಒಟ್ಟು ಆಸ್ತಿ 2.32 ಕೋಟಿ ಅಂತ ಹೇಳ್ಕೊಂಡಿದ್ದಾರೆ. ಪತಿ ಹೆಸರಲ್ಲಿ 1.80 ಕೋಟಿ ಇದೆ ಅಂತೆ. 42 ಲಕ್ಷ ಮೌಲ್ಯದ 2 ಕಾರ್ಗಳು ತಮ್ಮ ಬಳಿ ಇದೆ ಅಂತ ಅಫಿಡವಿಟ್ನಲ್ಲಿ ಹೇಳ್ಕೊಂಡಿದ್ದಾರೆ. 60 ಲಕ್ಷದ 1 ಕೆಜಿ 200 ಗ್ರಾಂ ಚಿನ್ನ ಇದೆ, 7 ಕೆಜಿ ಬೆಳ್ಳಿ ಆಭರಣ ಇದೆ ಅಮ್ಮಾಜಮ್ಮ ಬಳಿಯಲ್ಲಿ. ಚರಾಸ್ತಿ ಅಂದ್ರೆ 1.71 ಕೋಟಿ ಅಂತ ಅವರು ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಸ್ಥಿರಾಸ್ತಿ ಅಂತ 1.42 ಕೋಟಿ ಘೋಷಣೆ ಮಾಡಿಕೊಂಡಿದ್ದಾರೆ. ಸಾಲ ಕೂಡ ಮಾಡಿದ್ದೀನಿ ಅಂತ ಅಮ್ಮಾಜಮ್ಮ ಹೇಳ್ಕೊಂಡಿದ್ದಾರೆ. ಒಟ್ಟು 1 ಕೋಟಿ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ರಾಜ್ಯ, ದೇಶ, ವಿದೇಶದಲ್ಲಿ ಕ್ಷಣ ಕ್ಷಣದ ಮಾಹಿತಿ ಏನಿದೆ, ಮೇಜರ್ ಸುದ್ದಿ ಏನಿದೆ ಇವತ್ತಿನಿಂದು ಕುತ್ಕೊಂಡಲ್ಲೇ ಅಪ್ಡೇಟ್ ಆಗಬೇಕು ಅಂತಂದ್ರೆ news18kannada.comಗೆ ಲಾಗಿನ್ ಆದ್ರೆ ಸಾಕಾಗುತ್ತೆ. ಮತ್ತಷ್ಟು ಸುದ್ದಿ ಇದೆ, ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ವಿಶ್ವವಿಖ್ಯಾತ ಮೈಸೂರು ದಸರಾ ವೇಳೆ ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನಿಷೇಧ ಇರುತ್ತೆ. ಮೈಸೂರು ಅರಮನೆ, ಮೃಗಾಲಯಕ್ಕೆ 15 ದಿನ ಪ್ರವೇಶ ನಿಷೇಧ ಮಾಡಲಾಗಿದೆ. ಅಕ್ಟೋಬರ್ 17ರಿಂದ ನವೆಂಬರ್ 1ರವರೆಗೆ ಸಂಪೂರ್ಣ ನಿಷೇಧ ಇರುತ್ತೆ. ನಾಳೆಯಿಂದಲೇ ನವೆಂಬರ್ 1ರವರೆಗೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತರಿಗೆ ಅವಕಾಶ ಇರುವುದಿಲ್ಲ. ನಂಜನಗೂಡು ದೇವಾಲಯಕ್ಕೂ ಪ್ರವೇಶ ನಿರ್ಬಂಧವನ್ನು ಹಾಕಿದ್ದು, ಮಂಡ್ಯ ಪ್ರವಾಸಿ ತಾಣಗಳನ್ನು ಮುಚ್ಚುವಂತೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಮೈಸೂರಲ್ಲಿ 641 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಅರಮನೆಯ 2 ಸಿಬ್ಬಂದಿಗೂ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.